ಗೀತಾ, ನನ್ನ ಯಾಕಮ್ಮ ನೋಡೋಕ್ ಬಂದೆ? ಅಮ್ಮ, ನೀವೀ ಕೊಲೆ ಮಾಡಿದ್ದೀರಾ ಅಂದ್ರೆ ಖಂಡಿತವಾಗಿ ನನ್ನ ಕೈ ನಂಬೋಕ್ಕಾಗ್ತಾ ಇಲ್ಲ. ಯಾರು ನಂಬುದ್ರೇನು ಬಿಟ್ರೇನು, ಕೊಲೆ ಮಾಡಿದೆ ಅಂತ ಒಪ್ಕೊಂಡಾಯ್ತು. ಬೇಕಾದ ಶಿಕ್ಷೆ ಕೊಡಿ, ಸಂತೋಷವಾಗಿ ಅನುಭವಿಸ್ತೀನಿ. ನೋಡಿಮ್ಮ, ಕೊಲೆ ಮಾಡಿದ್ದೀನಿ ಅಂತ ನಾಲ್ಗೆ ಹೇಳ್ತಾ ಇದ್ರು, ಇಲ್ಲ ಅಂತ ನಿಮ್ ಕಣ್ಣು ಹೇಳ್ತಾ ಇದೆ. ಯಾಕೆ ಸುಮ್ಮನೆ ಸುಳ್ಳನ್ನೇ ಸಾಧಿಸ್ತಾ ಇದ್ದೀರಿ? ನಿಜ ಏನು ಅಂತ ನನ್ನ ಹತ್ರ ಹೇಳಿಮ್ಮ. ಹೇಳಿದ್ನಲ್ಲ, ಕೊಲೆ ಮಾಡಿದೆ ಅಂತ. ಲಾಯರ್ ಹತ್ರ, ಡಾಕ್ಟರ್ ಹತ್ರ ಸುಳ್ಳು ಹೇಳೋದ್ರಿಂದ ಏನ್ ಅನಾಹುತ ಆಗುತ್ತೆ ಅಂತ ಗೊತ್ತು ತಾನೆ? ನನ್ನ ಜೀವನದಲ್ಲಿ ಎಲ್ಲ ಅನಾಹುತಗಳು ಯಾವತ್ತೂ ಆಗೋದು. ಈಗ ನನಗೆ ಬೇಕಾಗಿರೋದು ಸಾವು. ನಾನ್ ನಿಮ್ಮಮ್ಮ, ನೀನ್ ನನ್ನ ಮಗಳು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇದೇನೇನಮ್ಮ ನಿಮ್ ಮಗಳ ಮೇಲೆ ನಿಮಗಿರೋ ಮಮತೆ? ನನ್ನ ಬಿಟ್ಟು ಸಾಯ್ಬೇಕು ಅಂತ ಇದ್ದೀರಲ್ಲ, ನಿಜವಾಗ್ಲೂ ನಾನ್ ನಿಮ್ ಮಗಳೇ ಆಗಿದ್ರೆ ನೀವು ಮಾತಂತ ಇದ್ರ? ಗೀತಾ, ನೋಡಿ, ದಯವಿಟ್ಟು ನನ್ನ ಹೆಸರು ಮಾತ್ರ ಕರಿಬೇಡಿ. ಯಾರ ಕಣ್ಣಲ್ಲೂ ಕಾಣ್ದಿರೋ ಆತ್ಮೀಯತೆನ ನಿಮ್ಮ ಕಣ್ಣಲ್ಲಿ ಕಂಡೆ, ಯಾರ ಮಾತಲ್ಲೂ ಕಾಣ್ದಿರೋ ಪ್ರೀತಿನ ನಿಮ್ಮ ಮಾತಲ್ಲಿ ಕಂಡು ಅಮ್ಮ ಅಂದೆ. ಆದ್ರೆ ಅದೆಲ್ಲ ನಾಟಕ ಅಂತ ಈಗ ಅರ್ಥ ಆಯ್ತು, ಈಗ ಗೊತ್ತಾಯ್ತಮ್ಮ. ಇಲ್ಲ ಗೀತಾ, ಇಲ್ಲ. ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಬೇಕಾದ, ಆದ್ರೆ ನನ್ ಪ್ರೀತಿನ ಮಾತ್ರ ನಟನೆ ಅನ್ಬೇಡಮ್ಮ. ನಿನಗೂ ನನ್ ಮೇಲೆ ಸಂದೇಹ ಇದ್ರೆ ನಾಳೆ ಹೋಗು, ನನ್ ಪ್ರಾಣ ಇವತ್ತೇ ಹೊರಟೋಗುತ್ತೆ ಗೀತಾ. ಹಾಗಾದ್ರೆ ಕೊಲೆ ಹೇಗ್ ನಡೀತು ಅಂತ ನಿಜ ಹೇಳು. ನಿಜನೇ ಹೇಳ್ತಿರೋದು. ಈ ಕೊಲೆ ನಾನೇ ಮಾಡ್ದೆ ಗೀತಾ, ಈ ಕೊಲೆ ನಾನೇ ಮಾಡ್ದೆ, ಈ ಕೊಲೆ ನಾನೇ ಮಾಡ್ದೆ. ಅಮ್ಮ, ಟೈಮ್ ಆಯ್ತು. ನೀನ್ ಏನೇ ಹೇಳಿದ್ರು ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ. ಏನಮ್ಮ, ಏನಾಗ್ಬೇಕಾಗಿತ್ತು? ಏನಿಲ್ಲ, ನಿಮಗೆ ವಸಂತ ಅವ್ರು ಚೆನ್ನಾಗಿ ಪರಿಚಯ ಇದೆ ತಾನೆ? ನಾನು ಲಾಯರು. ನಿಮ್ಗೆ ಅವ್ರ ವಿಷಯದಲ್ಲಿ ತಿಳಿಸಿದ್ದನ್ನು ಹೇಳಿದ್ರೆ ನಾನು ಅವ್ರ ಬಿಡುಗಡೆಗೆ ಪ್ರಯತ್ನ ಮಾಡಬಹುದು. ಖಂಡಿತ ತಿಳಿಸ್ತೀನಿ, ಬಾಮ್ಮ. ಬಾರವಾ, ಕುಂತ್ಕವ. ಪರವಾಗಿಲ್ಲ, ಕುಂತ್ಕವ. ಕಾಪಿ ತರ್ಸೇನವಾ? ಏನು ಬೇಡ. ಹೌದು, ಆ ಕೊಲೆ ಆದ ದಿವಸ ಇಲ್ಲೇನ್ ನಡೀತು ಅಂತ ನೋಡವ್ವ, ಅವತ್ ರಾತ್ರಿ ಊಟ ಆದ್ಮೇಲೆ ಎಲೆಡ್ಕೆ ತರಣ ಅಂತ ಆಚ್ಬೋದೆ. ಆಗ ನಿನ್ನ ವಯಸ್ಸಿನ ಹುಡುಗಿ ವಸಂತಮ್ಮನ ಮನೆ ಹೋದಿ. ಹುಡುಗಿನ? ಆ ಹುಡುಗಿ ಯಾರಂತ ನಿನಗೆ ಗೊತ್ತಾ? ಇಲ್ಲ ಅಮ್ಮ, ರಾತ್ರಿ ಹೊತ್ ನೋಡಿ ಅವಳು ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಸರಿ, ಆಮೇಲೆ ಏನಾಯ್ತು? ನಾನ್ ಎಲೆಡ್ಕೆ ಹಾಕೊಂಡ್ ಮಲ್ಕೊಂಡೆ. ಅಷ್ಟ್ರಲ್ಲಿ ಯಾರೋ ಬಿಡೋ ಅವಳ ಅನ್ನೋ ಶಬ್ದ ಕೇಳಿಸ್ತು. ನಮ್ ಬೀದಿಲ್ ರಾತ್ರಿ ಕುಡಿದು ಜಗಳ ಆಡೋದು ಮಾಮೂಲು ಅಂತ ಸುಮ್ನಾದೆ. ಸ್ವಲ್ಪ ಹೊತ್ತಾದ್ಮೇಲೆ ವಸಂತಮ್ಮನ್ ಮನೆಯಿಂದ ಜೋರಾಗಿ ಕಿರ್ಚೋ ಶಬ್ದ ಕೇಳ್ತು. ನಾವೆಲ್ಲ ಒಳಗೋಗಿ ನೋಡಿದಾಗ ವಸಂತಮ್ಮನ್ ಕೈನಲ್ಲಿ ಚಾಕು ಇತ್ತು. ಅವಳ ಮಗ ಸತ್ ಬಿದ್ದಿದ್ದ. ಇಷ್ಟೇ ನನಗ್ ಗೊತ್ತಿರೋದು. ಹೌದು, ನೀನು ವಸಂತಮ್ಮನ ಮನೆ ಹೋದಾಗ ನೀನ್ ನೋಡಿದ್ದಿಲ್ಲ ಆ ಹುಡುಗಿ? ಅವಳಲ್ಲೇ ಇದ್ಲಾ? ಇಲ್ಲ. ಹೋಗ್ಲಿ, ವಸಂತಮ್ಮನವ್ರು ಸಂಬಂಧಪಟ್ಟವ್ರು ಯಾರಾದ್ರೂ ಗೊತ್ತಾ ನಿನ್ಗೆ? ಇಲ್ರಮ್ಮ. ಆಕೆ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ನೆಂಟ್ರ ವಿಷಯ, ಊರಿನ ವಿಷಯ ಏನು ಹೇಳ್ತಾ ಇರ್ಲಿಲ್ವಾ? ಇಲ್ಲ ಅಮ್ಮ, ಅವಳು ಯಾವಾಗ ಮಾತಾಡಿದ್ರು ಅವಳ ಗಂಡನ ವಿಷಯ ಒಂದನ್ನೇ ಹೇಳ್ತಾ ಇದ್ದಿದ್ದು. ದೇವ್ರಂತ ಅವ್ರು ಉಳಿಸ್ಕೊಳ್ಳೋ ಭಾಗ್ಯ ಇಲ್ಲ ಅಂತ ಹೇಳಿ ಹೇಳಿ ಹೇಳ್ತಾ ಇದ್ಲು. ಅದು ಅಲ್ದೆ ಅವ್ರ ಫೋಟೋ ನಿತ್ಯ ಪೂಜೆ ಬೇರೆ ಮಾಡ್ತಾ ಇದ್ಲು. ಅದ್ಯಾಕೋ ಏನೋ ಈಗ ಸ್ವಲ್ಪ ದಿನದ ಕೆಳಗೆ ಆ ಫೋಟೋ, ಅವಳ ಮದುವೆ ಜೋಡಿ ಫೋಟೋ ಎಲ್ಲ ತಂದು ನಮ್ಮನ್ಲೇ ಇಟ್ಬಿಟ್ಲು. ಯಾಕೆ? ಅದೇನೋ ನಂಗೆ ಗೊತ್ತಿಲ್ಲ ಕಣವ. ಆ ಫೋಟೋ ಇದ್ರೆ ಸ್ವಲ್ಪ ತೋರಿಸ್ತೀರಾ? ತೋರಿಸ್ತೀನಿ. ತಗೊಳವ.
ನಾನೇಮ್ಮ, ನಾನೇ ನಿಮ್ಮಮ್ಮ, ನಾನೇ ನಿಮ್ಮಮ್ಮ. ಅಮ್ಮ, ಅದ್ಯಾಕೆ ಬರ್ತಾ ಇದೀಯಾ? ನಾನು ಯಾಕಿಲ್ಲ, ತಗೊಳ್ಳಿ, ನಾ ಬರ್ತೀನಿ. ತಾತ, ತಾತ, ನನ್ನ ಕೋಪನ ಕೇಳ್ತೀಯ? ಇರಬಹುದು. ಸಾಕಿ ಬೆಳೆಸ ತಾತನ್ನೇ ಎದುರಿಸಿ ವಾದ ಮಾಡಿ ತಪ್ಪು ಮಾಡ್ಬಿಟ್ಟೆ. ಏನ್ ತಾತ, ತಿಳುವಳಿಕೆ ಇದ್ದಿರೋ ನಾನ್ ಮಾಡೋ ಸಣ್ಣ ತಪ್ಪಿಗೆ ನೀವಿಷ್ಟು ಸಂಕಟ ಪಟ್ರೆ, ತಿಳುವಳಿಕೆ ಇರೋ ನೀವು ಮಾಡೋ ದೊಡ್ಡ ತಪ್ಪಿಗೆ ನಾನೆಷ್ಟು ಸಂಕಟ ಪಟ್ಟಿರ್ಬೇಕು? ಏನು ದೊಡ್ಡ ತಪ್ಪನ್ನ ನಾನ್ ಮಾಡಿದ್ನೆ? ನನ್ನ ಹೆತ್ತ ತಾಯಿ ಬದುಕಿರುವಾಗ್ಲೇ ನನ್ನಿಂದ ದೂರ ಮಾಡಿ ಅವಳು ಸತ್ತು ಅಂತ ನಮ್ದು ಮೋಸ ಮಾಡಿದ್ರಲ್ಲ, ಅದು ಸಾಮಾನ್ಯವಲ್ಲಮ್ಮ. ಗೊತ್ತಾಯ್ತು ತಾತ, ಪ್ರಪಂಚಕ್ಕೆ ಗೊತ್ತಾದ ವಿಷಯ ನನಗೆ ಇವತ್ತು ಗೊತ್ತಾಯ್ತು. ಅವಳು ನನ್ನ ತಾಯಿ, ಅವಳು ನನ್ನ ತಾಯಿ, ಅವಳೇ ನನ್ನ ತಾಯಿ ಅಂತ ನನಗ್ ಗೊತ್ತಾಗೋಯ್ತು ತಾತ, ನನಗ್ ಗೊತ್ತಾಗೋಯ್ತು ತಾತ. ಗೀತಾ, ನಾನು ಮಾಡಿದ್ದು ನನ್ನ ಮೊಮ್ಮಗಳ ಶ್ರೇಯಸ್ಗೋಸ್ಕರ ಅಮ್ಮ, ಅವಳ ಮೇಲಿನ ಪ್ರೀತಿಗೋಸ್ಕರ ಅಮ್ಮ. ಪ್ರೀತಿ ಅಂಬಾ ಅಂಬಾನು ಅರ್ಚಕರನ್ನ ಕಟ್ಟಾಕಿ ಅದ್ರ ತಾಯಿನ ಬೀದಿಗಟ್ಟೋದು ಪ್ರೀತಿ ಅಲ್ಲ ತಾತ, ಕಟಕಟನ. ನೋಡು, ನನ್ ಮೇಲೆ ನೀನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನಿನ್ನ ದೃಷ್ಟಿಯಿಂದ ಅದು ಅನ್ಯಾಯವಾಗಿರ್ಬಹುದು. ನ್ಯಾಯದ ದೃಷ್ಟಿಲಿ ಅದೇ ನ್ಯಾಯ. ಇವರ ಆನರ್, ಈ ಕೊಲೆಗೆ ಮುಖ್ಯವಾದ ಸಾಕ್ಷಿ ಮೀನಾ ಅಂತ ಒಬ್ಳಿದಾಳೆ. ಅವಳನ್ನ ಇದುವರೆಗೂ ಕೋರ್ಟಿನ ಮುಂದೆ ತರಲಿಲ್ಲ. ಈಗ ಅವಳನ್ನ ವಿಚಾರಣೆ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. Yes, you can proceed. ಮೀನಾ, ಮೀನಾ, ಮೀನಾ. ಮುಟ್ಟು ಹೇಳಮ್ಮ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ. ಏನಮ್ಮ, ವಸಂತಮ್ಮನಿಗೂ ನಿನಗೂ ಹೇಗೆ ಪರಿಚಯ? ವಸಂತಮ್ಮ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಅದು ಒಂದೇ, ನಾನು ಅವಳು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಕೊಲೆ ದಿನ ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀಯಾ? ರಾತ್ರಿ 9-9:30 ಇರ್ಬಹುದು. ಊಟ ಆದ್ಮೇಲೆ ಎಲಟ್ಕೆ ತರೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ವಸಂತಮ್ಮನ ಮನೆ ಒಳಗಡೆ ಒಂದು ಹುಡುಗಿ ಹೋಗಿದ್ದು ನೋಡ್ದೆ. ಆಮೇಲೆ ನಾನು ಎಲಟ್ಕೆ ತಗೊಂಡ್ ಬಂದು ಮಲ್ಕೊಂಡೆ ಕಣ್ರವ. ಸ್ವಲ್ಪ ಹೊತ್ತಾದ್ಮೇಲೆ ವಸಂತಮ್ಮನ ಮನೆಯಿಂದ ಬಿಡೋ ನನ್ನ ಅನ್ನೋ ಕೂಗಾಟ ಕೇಳಿಸ್ತು. ಅದೇನ್ ನೋಡೋಣ ಅನ್ನೋಷ್ಟ್ರಲ್ಲಿ ವಸಂತಮ್ಮನ ಮನೆಯಿಂದ ಜೋರ ಕಿರ್ಚು ಶಬ್ದ ಕೇಳಿಸ್ತು. ನಾವೆಲ್ಲ ಓಡೋಗ್ ನೋಡ್ತೀವಿ, ಗೋಪಿ ಕೊಲೆಯಾಗಿ ಬಿದ್ದಿದ್ದ. ವಸಂತಮ್ಮನ ಕೈಲಿ ಚಾಕು ಇದ್ದಿದ್ದನ್ನ ನನ್ ಕಣ್ಣಾರ ನೋಡ್ದೆ ಕಣ್ರವ. ಅಷ್ಟೇ ನನಗ್ ಗೊತ್ತಿರೋದು. ನೀವೆಲ್ಲ ಅಲ್ಲಿ ಹೋಗಿ ನೋಡಿದಾಗ ನೀನ್ ನೋಡಿದ್ಯಲ್ಲ ಆ ಹುಡುಗಿ, ಅವಳಲ್ಲೇ ಇದ್ಲಾ? ಇರ್ಲಿಲ್ಲ. ಇವರಾರೆ ವಸಂತಮ್ಮ ಕೊಲೆ ಮಾಡಿದ್ದನ್ನ ಈಕೆನೆ ಅಲ್ಲ, ಯಾರು ನೋಡ್ಲಿಲ್ಲ. ಕೈಯಲ್ಲಿ ಚಾಕು ಇರೋದನ್ನ ಮಾತ್ರ ನೋಡಿಯಾರೆ. ಅದೇ ಸಮಯದಲ್ಲಿ ಕೊಲೆ ಆಗೋಕ್ ಮುಂಚೆ ವಸಂತಮ್ಮ ಮನೆಗೆ ಬಂದು ಹೋದಲ್ಲ ಹುಡುಗಿ, ಆಕೆ ಯಾರು, ಯಾತಕ್ಕೋಸ್ಕರ ಬಂದಿದ್ದು ಅಂತ ವಸಂತಮ್ಮ ಕೂಡ ಹೇಳಿಲ್ಲ. ಪೊಲೀಸರು ಕೂಡ ಕೋರ್ಟ್ ತರಲಿಲ್ಲ. ಆ ಹುಡುಗಿ ಯಾರು, ಯಾತಕ್ಕೋಸ್ಕರ ಬಂದಿದ್ಲು ಅಂತ ಸ್ಪಷ್ಟವಾಗಿ ಅರ್ಥವಾದ್ರೇನೆ ಕೊಲೆ ಹಿನ್ನೆಲೆ ಏನು ಅಂತ ಅರ್ಥವಾಗುತ್ತೆ. ಅದುವರೆಗೂ ವಸಂತಮ್ಮನೇ ಕೊಲೆ ಮಾಡಿದಾಳೆ ಅಂತ ನಿರೂಪಿಸೋದಿಕ್ಕೆ ಸಾಧ್ಯನೇ ಇಲ್ಲ. You may cross-examine this witness. ನಿನ್ನ ಹೆಸರೇನಮ್ಮ? ನೀನಾ? ಎಲ್ಲಡ್ಕೆ ತರೋಕೆ ಅಂತ ಅಂಗಡಿಗೆ ಹೋದಾಗ ಸುಮಾರು ಎಷ್ಟು ಗಂಟೆ ಆಗಿರ್ಬೋದು? ರಾತ್ರಿ 9-9:30 ಆಗಿತ್ತು ಬುದ್ಧಿ. ಕೊನೆಯ ದಿನ ರಾತ್ರಿ ನಿಮ್ ಬೀದಿ ಲೈಟ್ ಇರ್ಲಿಲ್ಲ ಅಂತ ನಿಮ್ ಪಕ್ಕದ ಮನೆ ರಂಗಪ್ಪನವ್ರು ಹೇಳಿದ್ದಾರೆ, ನಿಜ ತಾನೆ? ನಿಜ ಬುದ್ಧಿ. ನಮ್ ಬೀದಿ ಕಂಬಕ್ಕೆ ಎಷ್ಟು ಲೈಟ್ ಹಾಕಿದ್ರು ನಮ್ ಬೀದಿ ಹುಡುಗರು ಕಲ್ ತಗೊಂಡು ಹೊಡೆದಾಕ್ಬಿಡ್ತಾರೆ ಬುದ್ಧಿ. Your Honor, please note this point. For more updates, like, comment, subscribe to our channel.